ನಮಸ್ಕಾರ. ಮಲ್ಲಿಗೆಹಳ್ಳಿ ಅಂತ ಒಂದು ಊರು. ಆ ಊರಿನಲ್ಲಿ ಒಂದು ಸುಂದರವಾದ ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿ ಜೊತೆ ಇತ್ತು. ಅದೇ ತೋಟದಲ್ಲಿ ನಾಯಿ, ಬೆಕ್ಕು ಮತ್ತು ಬಾತುಕೋಳಿಗಳು ಇದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ಸ್ನೇಹಿತರೆ, ನನಗೆ ಸ್ವಲ್ಪ ರಾಗಿ ಕಾಳು ಸಿಕ್ಕಿದೆ. ಇದನ್ನು ಹೊಲದಲ್ಲಿ ಹಾಕಿ ಜಾಸ್ತಿ ಮಾರೋಕೆ ಸಹಾಯ ಮಾಡ್ತೀರಾ? ನನಗೆ ಬೇರೆ ಕೆಲಸ ಇದೆ, ನಾನು ಬರಲ್ಲ. ನನಗೆ ಆಗಿಲ್ಲಪ್ಪ. ನಂಗಾಗಲ್ಲಪ್ಪ, ಅದು ತುಂಬಾ ಕಷ್ಟದ ಕೆಲಸ. ಪುಟ, ಈಗ ಏನು ಮಾಡೋದು? ಸ್ನೇಹಿತರು ಯಾರೂ ಬರಲಿಲ್ಲ. ಚಿಂತೆ ಮಾಡಬೇಡಮ್ಮ, ನಾನಿದ್ದೀನಿ, ನಾವೇ ಮಾಡ್ತೀನಿ. ಕೆಲವು ದಿನಗಳು ಕಳೆದವು. ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು. ಸ್ನೇಹಿತರೆ, ರಾಗಿ ತೆನೆ ಬಂದಿದೆ, ಕೊಯ್ಯಲು ಸಹಾಯ ಮಾಡ್ತೀರಾ? ನನಗೆ ಆಗಿಲ್ಲಪ್ಪ. ನಂಗಾಗಲ್ಲಪ್ಪ, ಅದು ತುಂಬಾ ಕಷ್ಟದ ಕೆಲಸ. ನನಗೆ ಬೇರೆ ಕೆಲಸ ಇದೆ, ನಾನು ಬರಲ್ಲ. ಪುಟ, ಈಗ ಏನು ಮಾಡೋದು? ಸ್ನೇಹಿತರು ಯಾರೂ ಬರಲಿಲ್ಲ. ಚಿಂತೆ ಮಾಡಬೇಡಮ್ಮ, ನಾನಿದ್ದೀನಿ, ನಾವೇ ಮಾಡೋಣ. ಕೋಳಿ ತನ್ನ ಮರಿ ಜೊತೆ ರಾಗಿಯ ತೆನೆಗಳು ಕೊಯ್ದಿತು. ಕಾಳನ್ನು ಕೂಡಿ ಇಟ್ಟಿತು. ಕೋಳಿ ತನ್ನ ಮರಿ ಜೊತೆ ರಾಗಿಯನ್ನು ಬೀಸಿ ಹಿಟ್ಟು ಮಾಡಿತು. ರಾಗಿಯ ಹಿಟ್ಟಿನಿಂದ ರೊಟ್ಟಿಯನ್ನು ಮಾಡಿತು. ಪುಟ, ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ, ತಿನ್ನೋಕೆ ಬಾ. ಬಂದೆ. ನನಗೆ ದೊಡ್ಡ ರೊಟ್ಟಿ ಬೇಕು. ನನಗೆ ಬಿಸಿ ಬಿಸಿ ರೊಟ್ಟಿ ಬೇಕು. ನನಗೆ ಜಾಸ್ತಿ ರೊಟ್ಟಿ ಬೇಕು. ಸ್ನೇಹಿತರೆ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ಹಿಟ್ಟು ಮಾಡಕ್ಕೂ ಬರಲಿಲ್ಲ. ನಿಮಗೆ ಹೇಗೆ ಕೊಡಲಿ ರೊಟ್ಟಿ? ನಾನು ಕರೆದಿದ್ದು ನನ್ನ ಮರಿನ ಮಾತ್ರ. ನೀವೆಲ್ಲ ಹೋಗಿ. ನಾಯಿ, ಬೆಕ್ಕು ಮತ್ತು ಬಾತುಕೋಳಿಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅದಕ್ಕೆ ಸ್ನೇಹಿತರೆ, ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ.